ಜಾಗೃತಿ ಮೂಡಿಸುವುದಕ್ಕಾಗಿ ರಸ್ತೆಗೆ ಇಳಿದಿದ್ರು. ಪರಿಸರದ ಸಂರಕ್ಷಣೆ ಕುರಿತು ಸಂದೇಶ ಸಾರೋ ವೇಷ ತೊಟ್ಟು ಜಾಥಾದಲ್ಲಿ ಕಾಣಿಸಿಕೊಂಡರು. ಮಕ್ಕಳ ದಿನಾಚರಣೆ ಪ್ರಯುಕ್ತ ಬೆಂಗಳೂರಿನ ಕೋರಮಂಗಲದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದು ಯೂರೋ ಕಿಡ್ಸ್ ಶಾಲೆ ಆಯೋಜಿಸಿದ್ದ ಪರಿಸರ ಕುರಿತ ಜಾಗೃತಿ ಜಾಥಾ. ಇದರಲ್ಲಿ ಪುಟಾಣಿಗಳು ಪಾಲ್ಗೊಂಡು ಪರಿಸರದಲ್ಲಿರುವ ಗಿಡ ಮರ ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸಬೇಕು ಅಂತ ಸಂದೇಶ ಸಾರಿದ್ರು. ಇದಕ್ಕಾಗಿ ಅವರು ವೇಷಗಳನ್ನ ತೊಟ್ಟು ಸಂದೇಶ ಸಾರಿದ್ರು. ಚಿಕ್ಕ ಮಕ್ಕಳು ಎಲ್ಲರಿಗೆ ನಾವು ಮೆಸೇಜ್ ಕೊಡ್ತಾ ಇದ್ವಿ. ಚಿಕ್ಕ ಮನೇಲೆ ಮಾಡದೆ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಸ್ವಲ್ಪ ಬೇರೆ ಬೇರೆ ಮಾಡ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಬ್ಯಾಂಗ್ಳೂರ್ಗೆ. ಅದಕ್ಕೆ ನಾವು ಈ ಮೆಸೇಜ್ ನಾವು ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ ಎಲ್ಲರಿಗೂ. ಅದಕ್ಕೆ ದಿಸ್ ಇಸ್ ದ ರೀಸನ್ ವೈ ವಿ ಆರ್ ಡೂಯಿಂಗ್ ದಿಸ್ ವಾಕಥಾನ್. ಈ ಜಾಗೃತಿ ಜಾಥಾದಲ್ಲಿ ಮಕ್ಕಳ ಜೊತೆ ಪೋಷಕರು ಕೂಡ ಹೆಜ್ಜೆ ಹಾಕಿ ತಮಗಿರುವ ಪರಿಸರದ ಮೇಲಿನ ಕಾಳಜಿ ತೋರಿಸಿದ್ರು. ಒಂಥರ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ನಾವು ಚಿಕ್ಕವರಿರ್ಬೇಕಾದ್ರೆ ಈ ತರ ಯಾವ್ದು ಮಾಡಿಲ್ಲ. ಕೋರಮಂಗಲ ಯೂರೋ ಕಿಡ್ಸ್ ಇಂದ ಈ ತರ ಒಂದು ಸ್ಟೆಪ್ ತಗೊಂಡಿರೋದು ಒಂಥರ ಅವೇರ್ನೆಸ್, ಮಕ್ಕಳೆಲ್ಲ ಅವೇರ್ನೆಸ್ ಆಗ್ತಾ ಇದೆ. ಅವ್ರು ಇವಾಗ ಚಿಕ್ಕ ವಯಸ್ಸಲ್ಲಿ ಕಲಿತಾರೆ ವೇಸ್ಟ್ ಹೆಂಗ್ ಸೆಗ್ರಿಗೇಟ್ ಮಾಡಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಇದೆಲ್ಲ ಅವ್ರು ಕಲಿತಾರೆ. ಒಟ್ಟಿನಲ್ಲಿ ತ್ಯಾಜ್ಯ ನಿರ್ವಹಣೆ, ಪರಿಸರ ರಕ್ಷಣೆ ಕುರಿತ ಮಕ್ಕಳ ಜಾಥಾ ಎಲ್ಲರ ಗಮನ ಸೆಳೆಯಿತು. ಭಾರ್ಗವಿ, ಜನಶ್ರೀ ನ್ಯೂಸ್, ಬೆಂಗಳೂರು.